ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ದಿನ ಮಾಡ್ತಿರೋದು ವೈಟ್ ಕಲರ್ ಸಾಸ್ ಪಾಸ್ತಾ. ಆಲ್ರೆಡಿ ಎಲ್ಲರಿಗೂ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಈ ಪಾಸ್ತಾ ಅಂತೂ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ನೋಡ್ತಿದ್ರೇ ತಿನ್ನಬೇಕು ಅನಿಸೋಷ್ಟು ಡಿಲಿಷಿಯಸ್ ಆಗಿರುತ್ತೆ. ಇದನ್ನು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಬರೋಣ. 1 ಕಪ್ ಹಾಲು, ಒಗ್ಗರಣೆಗೆ ಎಣ್ಣೆ, ಪೆಪ್ಪರ್ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಆರ್ಗೆನೋ, 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಬೌಲ್ ಪಾಸ್ತಾ ತೊಗೊಂಡಿದ್ದೀನಿ, ಕ್ಯಾರೆಟು, ಕ್ಯಾಪ್ಸಿಕಮ್, ಕಟ್ ಮಾಡಿ ಇಟ್ಕೊಂಡಿರೋಂಥ ಆನಿಯನ್, ನಾವಿಲ್ಲಿ ಕಾರ್ನ್ನ ಯೂಸ್ ಮಾಡ್ತಿದ್ದೀವಿ, ಗಾರ್ಲಿಕ್ಕು, ಬಟರ್ ಮಾಡೋದು ಅಂತ ನೋಡ್ಕೊಬರೋಣ. ನಾನು ಆಲ್ರೆಡಿ ಪಾಸ್ತಾನ ಹೇಗೆ ಬೇಯಿಸ್ಕೋಬೇಕು ಅಂತ ಸ್ಪೈಸಿ ಪಾಸ್ತಾನ ಮಾಡಿದಾಗ ತೋರಿಸಿದ್ದೀನಿ. ಇಲ್ಲೂ ಒಂದ್ಸಲ ತೋರಿಸ್ತಿದ್ದೀನಿ. ಹೀಗೆ ಮರಳೋ ನೀರಿಗೆ ಉಪ್ಪು ಮತ್ತು ಎಣ್ಣೆನ ಹಾಕೋಬಿಟ್ಟು ನಾವು ಪಾಸ್ತಾನ ಬೇಯೋಕೆ ಹಾಕಬೇಕು. ತಣ್ಣಗಿರೋ ನೀರಲ್ಲೆಲ್ಲ ಬೇಯಿಸ್ಬೇಡಿ. ಒಂದು 7ರಿಂದ 8 ನಿಮಿಷ ಬೇಯಿಸಬೇಕು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಬೇಯಿಸ್ಕೋಬೇಕಾಗುತ್ತೆ. ನಂದು ಈಗ ಕುಕ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ನಾನು ಇದನ್ನು ಈ ಥರ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಒಂದಕ್ಕೊಂದು ಅಂಟಬಾರ್ದು ಅಂತ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂದರೆ, ನಾವು ಒಂದು ಬಾಣಲಿನ ಇಟ್ಬಿಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದರೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಗಾರ್ಲಿಕ್ನ ಹಾಕಬೇಕಾಗುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ನಾವು ಅದಕ್ಕೆ ತೊಗೊಂಡಿರೋ ಅಂಥ ಕ್ಯಾಪ್ಸಿಕಮ್ನ ಹಾಕಬೇಕಾಗುತ್ತೆ. ಕ್ಯಾಪ್ಸಿಕಮ್ ಮತ್ತು ಬೇರೆ ಬೇರೆ ಬ್ರೋಕ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಈ ವೆಜಿಟೇಬಲ್ಸ್ ಹಾಕಿದಷ್ಟು ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ. ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಗಾರ್ಲಿಕ್ಕು ಎಲ್ಲನೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಂತರ ನಾನೀಗ ದಪ್ಪದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ತಾ ಇದ್ದೀನಿ. ಪಾಸ್ತಾಕ್ಕೆಲ್ಲ ಸಣ್ಣದಾಗೆಲ್ಲ ಕಟ್ ಮಾಡ್ಕೋಬಾರ್ದು ವೆಜಿಟೇಬಲ್ಸ್ನ. ಇಷ್ಟು ದೊಡ್ಡದಾಗಿದ್ರೇ ಚೆಂದ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅದಾದ ನಂತರ ನಾನಿಲ್ಲಿ ತೊಗೊಂಡಿರೋ ಅಂಥ ಜೋಳನ ಹಾಕ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾದಲ್ಲಿ ತಿನ್ನೋದಕ್ಕೆ. ಅದಕ್ಕೋಸ್ಕರ ಈ ವೆಜಿಟೇಬಲ್ಸ್ನೆಲ್ಲ ನಾವು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹಿಂಗೆ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಪೂರ್ತಿಯಾಗಿ ಬೇಯಬೇಕಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕು. ನಾವು ನೆಕ್ಸ್ಟ್ ಸಾಸ್ ಮಾಡ್ಕೋಬೇಕಾಗುತ್ತೆ, ವೈಟ್ ಸಾಸ್. ಅದು ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ನಾವು ತೊಗೊಂಡಿರೋ ಅಂಥ ಬಟರ್ ಹಾಕ್ತಾ ಇದ್ದೀನಿ. ಬಟರ್ ಯೂಸ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ವೈಟ್ ಕಲರ್ ಪಾಸ್ತಾ. ಇದನ್ನು ನೆಕ್ಸ್ಟ್ ನಾವು ಇದಕ್ಕೆ ಬಟರ್ ಕರಗಿದ ನಂತರ ನಾವು ತೊಗೊಂಡಿರೋವಂಥ 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ನೀಟಾಗಿ ಹೀಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಇದು ತುಂಬ ಕ್ರೀಮಿ ಟೆಕ್ಸ್ಚರ್ ಕೊಡೋದಕ್ಕೆ ಮೈದಾನ ಯೂಸ್ ಮಾಡ್ತೀವಿ ಈ ರೀತಿಯಾಗಿ. ಅದಾದ ನಂತರ ನಾನು ತೊಗೊಂಡಿರೋ ಅಂಥ 1 ಕಪ್ ಹಾಲನ್ನ ಹಾಕ್ತಾ ಇದ್ದೀನಿ. ಹಾಲನ್ನ ಹಾಕಿಬಿಟ್ಟು ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಹಾಲು ಹಾಕಿದ ನಂತರ ಇದು ಗಟ್ಟಿ ಬರುತ್ತೆ, ಕ್ರೀಮಿ ಟೆಕ್ಸ್ಚರಲ್ಲಿ ನೀಟಾಗಿ ಗಟ್ಟಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಇಲ್ಲಿ 1 ಗ್ಲಾಸ್ ಹಾಲು ಸಾಕಾಗಿಲ್ಲ. ನಾನು ಇಂಗ್ರೀಡಿಯೆಂಟ್ಸಲ್ಲಿ 1 ಗ್ಲಾಸ್ ಅಂತ ಹೇಳಿದ್ದೆ, ಸಾಕಾಗೋದಿಲ್ಲ. ನೀವು 2 ಬೌಲ್ ಹಾಲನ್ನ ಯೂಸ್ ಮಾಡಿ ಈ ರೀತಿಯಾಗಿ ಗಟ್ಟಿಯಾಗಿ ಸಾಸ್ ಥರ ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ನಾವು ತೊಗೊಂಡಿದ್ದಂಥ ಪೆಪ್ಪರ್ ಪೌಡ್ರು 1/4 ಸ್ಪೂನ್ ಹಾಕಬೇಕಾಗುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ನಾವು ಇದಕ್ಕೆ 1/4 ಟೀ ಸ್ಪೂನಷ್ಟು ಆರ್ಗೆನೋ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ನಾನು ಇದಕ್ಕೆ ಅದೇ ಸ್ಪೂನಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಕೂಡ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಎಲ್ಲ, ಆರ್ಗೆನೋ, ಚಿಲ್ಲಿ ಫ್ಲೆಕ್ಸ್ ಎಲ್ಲನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಪಾಸ್ತಾ. ಇದರಲ್ಲಿ ಹಾಲು ಹಾಕಿರೋದ್ರಿಂದ ಅದೆಲ್ಲ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಸ್ವಲ್ಪ ಕುದಿ ಬಂದ ನಂತರ ನಾವು ಆವಾಗಲೇ ಬೇಯಿಸಿ ಎತ್ತಿಟ್ಕೊಂಡಿರೋ ಅಂಥ ಪಾಸ್ತಾನ ಹಾಕ್ತಾ ಇದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಎಲ್ಲನೂ ನಿಮಗೆ ಖಾರ ಬೇಕಾದ ತಿನ್ನೋರಾದರೆ ಚೆನ್ನಾಗೇ ಹಾಕ್ಕೊಳ್ಳಿ. ಮಧ್ಯೆ ಫ್ಲೆಕ್ಸ್ ಎಲ್ಲ ತಿಕ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು 1-2ರಿಂದ 3 ನಿಮಿಷ ನೀಟಾಗಿ ಬೇಯಿಸ್ಬೇಕಾಗುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕು ನಾವು 1-2ರಿಂದ 3 ನಿಮಿಷ. ನೋಡ್ತಾ ಇದ್ರಲ್ಲ, ಇದು ರೆಡಿ ಆಗ್ತಾ ಇದೆ. ಇನ್ನೇನು ರೆಡಿ ಆಯಿತು, ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ. ಈ ರೆಸಿಪಿ ಈಸಿ ಇದೆ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಎಲ್ಲಾದರೂ ರೆಡ್ ಕಲರ್ ಪಾಸ್ತಾ ತಿಂದಿರ್ತಾರೆ. ಈ ರೀತಿಯಾಗಿ ವೈಟ್ ಸಾಸ್ ಯೂಸ್ ಮಾಡಿ ಮಾಡೋ ಪಾಸ್ತಾನೂ ಕೂಡ ತುಂಬಾ ಚೆನ್ನಾಗಿರುತ್ತೆ.
ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಕ್ರೀಮಿ ಟೆಕ್ಸ್ಚರಲ್ಲಿ ತುಂಬಾ ಚೆನ್ನಾಗಾಗಿದೆ. ನಿಜವಾಗ್ಲೂ ಕೂಡ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ ತುಂಬಾ ಬಿಸಿ ಬಿಸಿಯಾದ ಪಾಸ್ತಾ ಹೆಂಗೆ ಕಾಣಿಸ್ತಿದೆ ಅಂತ. ಇದು ಬಿಸಿ ಇದ್ದಾಗಲೇ ಇದ್ರ ಮೇಲೆ ಚೀಸ್ನ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.